ಹಾಯ್ ನಮಸ್ತೆ ಗುಡ್ ಮಾರ್ನಿಂಗ್. ಇವತ್ತು ತಿಂಡಿಗೆ ಆ್ಯಪಲು ಮತ್ತು ಸೀಬೆಹಣ್ಣು ತಗೋತಾ ಇದ್ದೀನಿ. ಬಿಸಿನೀರು ಕುಡಿದೆ ಒಂದು ಲೋಟ ನಿಂಬೆಹಣ್ಣು ಹಿಂಡ್ಕೊಂಡು. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಬಿಸಿಬೇಳೆಭಾತ್ ಮಾಡ್ತಾಯಿದ್ದೀನಿ. ನೋಡಿ, ಬೇಳೆ ಮತ್ತು ಹೆಸ್ರುಬೇಳೆ ಎರಡೂ ಹಾಕ್ತಾಯಿದ್ದೀನಿ. ಇವ್ರುಗಳಿಗೆ ತರಕಾರಿ ಆವಾಗಲೇ ಕಡಲೆ ಬೀಜ ಹೇಳೋದು ಮರ್ತೋಯ್ತು. ಇವಾಗ 2 ಕಪ್ ಆಗಿದೆ ಅಕ್ಕಿ ಮತ್ತು ಬೇಳೆಯಿಂದ. ಒಂದು 4ರಿಂದ 5 ಕಪ್ ಹಾಕೊಳ್ಳಿ. ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡ್ರೆ. ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗನಿಗೆ ತರಕಾರಿ ಹಾಕಿದ್ರೆ ಇಷ್ಟ ಆಗಲ್ಲ. ಅಷ್ಟು ಹಾಕ್ಕೊಂಡು ಕೂಗಿಸ್ಕೊಂಡೆ 2 ವಿಸಲು. ನೋಡಿ, ಬೇಕ್ರಿ ಐಟಮ್ ತಿಂದು ಸಣ್ಣ ಆಗ್ಬೋದು ಅನ್ನೋದಕ್ಕೆ ನಾನೇ ಸಾಕ್ಷಿ. ಸ್ವಲ್ಪ ತಿನ್ನೋಣ, ಅಷ್ಟು ತಿಂದಿಲ್ಲ, ಅಷ್ಟು ಮಾತ್ರ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಒಂದು ಕಾಲು ಭಾಗ, ಒಂದು 2 ಪೀಸ್ ಅಷ್ಟು ತಿಂದಿದ್ದೀನಿ. ಅಷ್ಟು ತಿಂದು ನಮ್ಮ ಮನೆಯವ್ರು ನನ್ನ ಮಗನ ಕೊಟ್ಬಿಟ್ಟೆ. ಲಿಮಿಟಲ್ಲಿದ್ದರೆ ಯಾವುದೂ ಆಗೋಲ್ಲ. ಆಮೇಲೆ ಸ್ವಲ್ಪ ಅವರೆಕಾಯಿ ಹಾಕಿದ್ದೆ, ಅದು ಸ್ಕಿಪ್ ಆಯಿತು, ಸಾರಿ. ಅದಕ್ಕೆ ಅವರೆಕಾಯಿ ಹಾಕ್ಬಿಟ್ಟು 2 ಟೊಮೊಟೊ ಹಾಕಿದ್ದೆ. ಅದೆಲ್ಲ ಸ್ಕಿಪ್ ಆಗೋಗಿದೆ ಇವತ್ತು ನನ್ನ ಮಗನ ಜೊತೆ ಆಡ್ಕೊಂಡು. ಇವಾಗ ಬಿಸಿನೀರು ಹಾಕಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಹಾಕ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಬಿಸಿಬೇಳೆಭಾತ್ ಪೌಡ್ರ್ ಹಾಕ್ತೀನಿ. ಅವನಿದ್ರೆ ಸ್ವಲ್ಪ ಎಲ್ಲ ಮೆಸ್ಸಿ ಆಗೋಯ್ತು ಇವತ್ತು. ಸರಿಯಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. 2 ಟೊಮೊಟೊ ಮತ್ತು 1 ಈರುಳ್ಳಿ ಹಾಕಿದ್ದೀನಿ ಅಷ್ಟೇ. ಅವರೆಕಾಯಿ, ಕಡಲೆ ಬೀಜ, ತೊಗರಿಬೇಳೆ, ಹೆಸರುಬೇಳೆ ಇಷ್ಟು ಹಾಕಿದ್ದೀನಿ. 5 ಕಪ್ಪು ನೀರು ಹಾಕಿದ್ದೀನಿ. ಖಾರದ ಪುಡಿ ಹಾಕ್ಕೊಂಡು ಬಿಸಿನೀರು ಹಾಕೊಳ್ಳಿ, ತಣ್ಣೀರು ಹಾಕಬೇಡಿ, ಚೆನ್ನಾಗಿರಲ್ಲ. ಒಂಥರ ಮುದ್ದೆ ಥರ ಆಗುತ್ತೆ. ಅದು ಬಿಸಿನೀರು ಹಾಕೊಂಡ್ರೆ ಟೇಸ್ಟು. ನೋಡಿ, ನಿಮ್ಗೆ ಯಾವ ಅದಕ್ಕೆ ಬೇಕು ಆ ಅದಕ್ಕೆ ಮಾಡ್ಕೊಳ್ಳಿ. ಇದಕ್ಕೆ ತರಕಾರಿ ಎಲ್ಲ ಹಾಕೊಂಡಿದ್ರೆ ನಾನೇನು ತರಕಾರಿ ಪಲ್ಯ ಮಾಡ್ಕೊತಿರ್ಲಿಲ್ಲ. ಹಂಗಾಗಿ ಒಂದು ಸ್ವಲ್ಪ ಕಾಯಿ ತುರಿ ನೋಡಿ ಎಷ್ಟು ಚೆನ್ನಾಗಿದೆ. ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರಿ. ಬೆಲ್ಲ ಅಂತೂ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ, ಜಾಸ್ತಿ ಬೇಡ. ಸಾಸಿವೆ, ನೀವು ಗೋಡಂಬಿ ಬೇಕಾದರೆ ಗೋಡಂಬಿ ಹಾಕೊಳ್ಳಿ, ನಾನು ಹಾಕೊಂಡಿಲ್ಲ. ಹಿಂಗು ಹಾಕ್ತೆ ಅಂತ ನಾನು ಯಾವ ಅಡುಗೆನೂ ಮಾಡಲ್ಲ. ಎಷ್ಟು ಕಾಳುಗಳಲ್ಲಿ ಪ್ರೋಟೀನ್ ಇದೆ ಅಲ್ವಾ, ಹಂಗಾಗಿ 2 ಕಾಳೂ ಹಾಕಿದ್ದೀನಿ. ಕ್ಯಾಪ್ಸಿಕಮ್, ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಅದು ಫ್ರೈ ಆದ್ರೇ ಚೆಂದ. ಅದು ಇಲ್ಲಾಂದರೆ ಹಿಂಗೆ ಅರ್ಧಂಬರ್ಧಂ ಬೆಂದಿದ್ರೆ ಚೆನ್ನಾಗಿರಲ್ಲ. ಇವಾಗ ಒಣಮೆಣ್ಸಿಗೆ ಹಾಕ್ತಾಯಿದ್ದೀನಿ. ನಾನು ಫಸ್ಟೇ ಎಣ್ಣೆಗೆ ಒಣಮೆಣ್ಸಿಗೆ ಹಾಕಲ್ಲ, ಕಲರ್ ಚೇಂಜ್ ಆಗುತ್ತೆ ಅಂತ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಮಿಕ್ಸ್ ಮಾಡಿ. ನೋಡಿ, ಇದಕ್ಕೆ ನನಗೆ ಇದನ್ನು ಕಂಡ್ರೆ ಬೇಜಾರು, ಒಗ್ಗರಣೆ ಹಾಕೋದು. ನೋಡಿ, ಇವಾಗ ಹಾಕ್ತಾಯಿದ್ದೀನಿ. ಉಂಟ್ಕೊಳ್ಳುತ್ತೆ ಟಪ ಟಪ ಅಂತ. ಚೆನ್ನಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ. ತರಕಾರಿ ಹಾಕ್ತೆ ಮಾಡಿದ್ರೆ ಬಿಸಿಬೇಳೆಭಾತು ಅದೇ ಒಂಥರ ಟೇಸ್ಟ್ ಕೊಡುತ್ತೆ. ತರಕಾರಿ ಹಾಕಿ ಮಾಡಿದ್ರೆ ಅದೊಂಥರ ಟೇಸ್ಟ್ ಕೊಡುತ್ತೆ. ಅವ್ರಿಗೆ ಹಿಂಗೆ ಇಷ್ಟ ಆಗ್ಬಿಟ್ಟೈತೆ. ಒಂದಿನ ತರಕಾರಿ ಏನಿಲ್ಲ ಅಂದ್ಬಿಟ್ಟು ಮಾಡಿದ್ದೆ, ಮುಗೀತು. ಉಪ್ಪು ಹಾಕೋದು ಮರ್ತೋಯ್ತು, ವೀಡಿಯೋ ಮಾಡಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಸಾರಿ. ಈಗ ಏನು ಅನ್ಬೋದು, ಸಲಾಡ್ ಅನ್ಬೋದು, ಇಲ್ಲ ಪಲ್ಯ ಅನ್ಬೋದು, ನೀವೇನಾದ್ರು ಅನ್ಕೋಬೋದು. ಸ್ಟೀಮ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತರಕಾರಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಒಂದೇ ಒಂದು ಹಾಕ್ಕೊಂಡು ಒಗ್ಗರಣೆ ಹಾಕೋತಾ ಇದ್ದೀನಿ. ಚಿಕ್ಕ ಈರುಳ್ಳಿ. ಇದಂತೂ ಸಖತ್ತಾಗಿತ್ತು. ಈ ಥರ ಆಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಸೀಳು ಹಾಕೊಂಡಿದ್ದೀನಿ. ಚಿಕ್ಕದೇನು ಹಾಕೊಂಡಿಲ್ಲ, ಹಿಂಗೆ ಉದ್ದಕ್ಕೆ ಸೀಳು ಹಾಕೊಳ್ಳಿ. ಚೆನ್ನಾಗಿರುತ್ತೆ ಇದಂತೂ. ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು. ನೋಡಿ, ಇವಾಗ ಇದೆಲ್ಲ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು ಮತ್ತು ಹೂಕೋಸು ಫೈಬರ್ ಇರುತ್ತೆ, ಹಾಗಾಗಿ ಹೂಕೋಸು ಹಾಕೊಂಡಿದ್ದೀನಿ. ಸ್ಟೀಮ್ ಮಾಡ್ಕೊಂಡು ಎಲ್ಲ ಈಗ
ಫ್ರೈ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಹೊತ್ತೇನು ಹಿಡಿಯಲ್ಲ, ಬೇಗ ಬೆಂದ್ಕೊಳ್ಳುತ್ತೆ. ಸ್ಟೀಮ್ ಮಾಡಿದ್ದೀವಲ್ಲ ಅದಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ, ಅಚ್ಕಾರದ ಪುಡಿ, ಬೇಗ ಅದು ಬೀಳ್ತಾ ಇಲ್ಲ. ನಾನು ಈ ಥರ ಪಾಕೆಟ್ ಇಲ್ಲಿ ಇಟ್ಕೊಂಡ್ರೆ ಇಷ್ಟ. ಧನಿಯಾ ಪುಡಿ, ಗರಂ ಮಸಾಲ, ಸ್ವಲ್ಪ ಜೀರಿಗೆ ಪುಡಿ ಚೆನ್ನಾಗಿ ಒಂಥರ ಟೇಸ್ಟ್ ಕೊಡುತ್ತೆ. ಮಿಕ್ಸ್ ಮಾಡ್ಕೊಳ್ಳಿ. ಇದಂತೂ ಸಖತ್ತಾಗಿತ್ತು ಟೇಸ್ಟು. ಇದನ್ನಂತೂ ಮಿಸ್ ಮಾಡಲೇಬೇಡಿ. ಬೇಕು ಅಂದರೆ ಒಂದು ಸ್ವಲ್ಪ ಬೆಣ್ಣೆ ಹಾಕೊಳ್ಳಿ. ನನಗೆ ಒಗ್ಗರಣೆಗೆ ಬೆಣ್ಣೆ ತುಪ್ಪ ಅಂದರೆ ಇಷ್ಟನೇ ಆಗಲ್ಲ, ಅದಕ್ಕೆ ನಾನು ಯೂಸ್ ಮಾಡಲ್ಲ. ಎಣ್ಣೆನೇ ಸ್ವಲ್ಪ ಕಮ್ಮಿ ಹಾಕೋತೀನಿ. ತುಪ್ಪ ನಿಮ್ಗೆ ಇಷ್ಟ ಅಂದರೆ ತುಪ್ಪನೇ ಹಾಕೊಂಡು ಇದನ್ನು ಬೇಯಿಸ್ಕೊಳ್ಳಿ. ಚೂರು ನೀರು ಹಾಕ್ಕೊಳ್ಳಿ. ಫುಲ್ ಮೆತ್ತಗೆ ದಯವಿಟ್ಟು ಬೇಯಿಸ್ಬೇಡಿ. ಅದು ಅದೊಂಥರ ಸಲಾಡೋ ಇಲ್ಲ, ನಾನು ಹೊಸ ಹೆಸ್ರು ಕೊಟ್ಟಿದ್ದೀನಿ ಇದಕ್ಕೆ, ತರಕಾರಿ ಕುರ್ಕುರೆ ಅಂತ. ಅದಾದರೂ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ಇಷ್ಟೇ. ಚೂರು ನೀರು ಹಾಕ್ಬಿಟ್ಟು ಸ್ಟೀಮ್ ಮಾಡಿಬಿಡಿ ಅಷ್ಟೇ. ನಮ್ಮ ಮನೆಯವ್ರು ತಿಂದ್ಬಿಟ್ಟು ಹೋದ್ರೆ ಅದು ಆಗಷ್ಟರಲ್ಲಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. 2 ಸೌಟು ಇಲ್ಲ ಅಂದರೆ ಚಿಕ್ಕ ಸೌಟಲ್ಲಿ 3 ಸೌಟು ಆಗಲಿ ಇಷ್ಟೇ. ಬಿಸಿಬೇಳೆಬಾತೇನು 2 ಥರ ಕಾಳು ಹಾಕಿ ಬೇಳೆಗಳು ಹಾಕಿದ್ದೀವಿ, ಕಡಲೆ ಬೀಜ ಹಾಕಿದ್ದೀವಿ, ಅವರೆಕಾಯಿ ಹಾಕಿದ್ದೀವಿ. ಇದಕ್ಕಿನ್ನ ಬೇಕಾ ನೋಡಿ. ಏನು ಇಷ್ಟು ಊಟ ತಿಂದು ಯಾರಪ್ಪ ಡಯಟ್ ಮಾಡೋದು ಅನ್ನೋದು. ನನಗಂತೂ ಈ ಪಲ್ಯ ಅಂತೂ ಸಖತ್ತಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಈ ಪಲ್ಯ ಅಂತೂ ನೀವು ಮಾಡದೆ ಬಿಡಬೇಡಿ. ಪಲ್ಯ ಇಲ್ಲಾಂದರೆ ವೆಜಿಟೇಬಲ್ ಕುರ್ಕುರೆ ಹಂಗೇನು ತಿಂದೇ ಇರೋಕ್ಕಾಗುತ್ತಾ. ಬೂಂದಿ ಖಾರ ಇಲ್ಲ, ಅದಕ್ಕೆ ಒಂದಷ್ಟು 10 ಕಾಳು 20 ಕಾಳಷ್ಟು ಬೂಂದಿ ಖಾರ ಹಾಕೊಂಡಿದ್ದೀನಿ. ಡಯಟು ಮಾಡ್ದಂಗೆ ಆಗಬೇಕು, ಈ ಕಡೆ ಬೂಂದಿ ಖಾರನೂ ತಿಂದಂಗೆ ಆಗಬೇಕು, ಬಿಸಿಬೇಳೆಬಾತು ತಿಂದಂಗೆ ಆಗಬೇಕು. ಹೆಂಗಿದೆ ನಮ್ಮ ಐಡಿಯಾ? ಸೂಪರಾಗಿದೆಯಾ ನೋಡಿ, ಸಖತ್ತಾಗಿತ್ತು. ನನಗಂತೂ ಇಷ್ಟ ಆಯಿತು. ಅದಂತೂ ತುಂಬ ಇಷ್ಟಪಟ್ಟು ತಿಂತಾಯಿದ್ದೆ. ಬೀನ್ಸು ಕ್ಯಾರೆಟ್ ಎಲ್ಲ ಚೆನ್ನಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ. ನಾನು ಸಂಜೆ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ, ಬರ್ತ್ಡೇ ಇತ್ತು, ಬರ್ತ್ಡೇಗೆ ಹೊರಟೋಗಿದ್ದೆ. ಅಲ್ಲಿ ಒಂದು ಚಿಕ್ಕ ಕೇಕು ಮತ್ತು ಒಂದು ಸಮೋಸ ತಿನ್ಕೊಂಡು ಬಂದಿದ್ದೆ. ಬಂದು ಒಂದು ದೊಡ್ಡ ಲೋಟದಲ್ಲಿ ಚೆನ್ನಾಗಿ ಬಿಸಿ ನೀರು ಕುಡಿದು ಮಲ್ಕೊಂಡೆ. ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.